ಮೂರು ಪವರ್ ಸೆಂಟರ್ ತ್ರಿಮೂರ್ತಿಗಳ ರಣವ್ಯೂಹ. ಮುಂದಿನ ವಾರ ದೆಹಲಿಯಲ್ಲಿ ನಿರ್ಣಾಯಕ ಮೀಟಿಂಗ್. ದೆಹಲಿ ಪೆರೇಡ್ಗೂ ಮುನ್ನ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ರಂಗೇರಿದೆ ರಾಜಕೀಯ. ಇವತ್ತು ಭಾನುವಾರ ಆದರೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಮೂರು ಪವರ್ ಸೆಂಟರ್ ತ್ರಿಮೂರ್ತಿಗಳ ರಣವ್ಯೂಹ. ಮುಂದಿನ ವಾರ ದೆಹಲಿಯಲ್ಲಿ ನಿರ್ಣಾಯಕ ಮೀಟಿಂಗ್ ಇದೆ. ದೆಹಲಿ ಪೆರೇಡ್ಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್. ಸಿಎಂ ಡಿಸಿಎಂ ಹಾಗೂ ಖರ್ಗೆ ಮನೆಯಲ್ಲಿ ರಾಜಕೀಯ ಚಟುವಟಿಕೆಗಳ ಗರಿಗೆದರಿದ್ದಾವೆ. ನಾಯಕರ ಮನೆಗೆ ದೌಡಾಯಿಸ್ತಾ ಇದ್ದಾರೆ ಶಾಸಕರುಗಳು ಹಾಗೂ ಸಚಿವರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಪಟ್ಟದಾಟ ದಿನಕ್ಕೊಂದು ದಾಳ ಮತ್ತು ಪ್ರತಿದಾಳ ಎರಡೂ ಕೂಡ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಮಹದೇವಪ್ಪ ಎಲ್ಲರೂ ಕೂಡ ಖರ್ಗೆ ನಿವಾಸಕ್ಕೆ ಬಂದ್ರು. ಇವತ್ತು ಸದಾಶಿವನಗರದಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಒಬ್ಬೊಬ್ಬರೇ ನಾಯಕರುಗಳು ಬರ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಎಚ್.ಸಿ. ಮಹದೇವಪ್ಪನವರು ಬರ್ತಾರೆ. ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಗಮನ ಆಗುತ್ತೆ. ಜೊತೆಗೆ ಸಚಿವ ಕೆ ವೆಂಕಟೇಶ್ ಖರ್ಗೆ ನಿವಾಸಕ್ಕೆ ಆಗಮಿಸಿದ್ದಾರೆ. ತಮ್ಮ ತಮ್ಮ ಅಭಿಪ್ರಾಯವನ್ನ ತಿಳಿಸೋದಿಕ್ಲೆ ಬಂದ್ರ ಈ ನಾಯಕರುಗಳು ಅನ್ನುವಂಥದ್ದು ಈಗ ಪ್ರಶ್ನೆ. ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿದ್ದರಾಮಯ್ಯನವರು 1.5 ಗಂಟೆಗಳ ಕಾಲ ಮೀಟಿಂಗ್ ಮಾಡಿದ್ರು ಖರ್ಗೆ ಅವರ ನಿವಾಸದಲ್ಲಿ. ಸಿಎಂಗೆ ಬುಲಾವ್ ನೀಡಿದ್ರು ಖರ್ಗೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಇಬ್ಬರು ನಾಯಕರುಗಳ ಮೀಟಿಂಗ್ ಆಯ್ತು 1.5 ಗಂಟೆಗಳ ಕಾಲ. ಅದಾದ ಬೆನ್ನಲ್ಲೇ ಈಗ ಸಚಿವರು ತಮ್ಮ ತಮ್ಮ ಅಭಿಪ್ರಾಯವನ್ನ ತಿಳಿಸೋದಿಕ್ಕೆ ಖರ್ಗೆ ಅವರ ನಿವಾಸಕ್ಕೆ ಬಂದ್ರ. ಪವರ್ ಸೆಂಟರ್ ಆಗಿದೆ ಖರ್ಗೆ ನಿವಾಸ. ಅಷ್ಟೇ ಅಲ್ಲ, ಸಿಎಂ ನಿವಾಸದಲ್ಲೂ ಕೂಡ ಅನೇಕ ನಾಯಕರುಗಳಿದ್ದಾರೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗೋದಕ್ಕೂ ಕೂಡ ಹಲವರು ಬಂದಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ನ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ಕೂಡ ಫೀಲ್ಡ್ ನಿಂದ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಬಳಿಯಿಂದ ರವಿ ಶಿವರಾಮ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಸುರೇಶ್ ಅವರು ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಬಳಿಯಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ನಿಮ್ಮಿಂದ ಮಾಹಿತಿಯನ್ನ ಪಡೆದುಕೊಳ್ತೀನಿ. ಕೆಲವೊಂದಿಷ್ಟು ಅಪ್ಡೇಟ್ಸ್ ಇದೆ, ಅದನ್ನ ನೋಡ್ಕೊಂಡ್ಬಿಡೋಣ. ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಸಚಿವರ ದಂಡು ದೌಡಾಯಿಸಿದೆ. ಈಗಷ್ಟೇ ನಾವು ನೋಡ್ತಾ ಇದ್ವಿ ದೃಶ್ಯದಲ್ಲಿ. ಎಚ್.ಸಿ. ಮಹದೇವಪ್ಪನವರು ಬಂದಿದ್ದಾರೆ, ಕೆ ವೆಂಕಟೇಶ್ ಅವರಿದ್ದಾರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೆಲ್ಲ ಬಂದಿದ್ದಾರೆ. ಹಾಗಾದ್ರೆ ಸಚಿವರುಗಳ ಭೇಟಿ ಯಾಕಾಗಿ ಬಹಳ ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಅಧಿಕಾರ ಹಸ್ತಾಂತರದ ಜಟಾಪಟಿ ನಡೀತಾ ಇರುವ ಮಧ್ಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಕುತೂಹಲವನ್ನ ಮೂಡಿಸಿದಾವೆ. ಸಿದ್ದರಾಮಯ್ಯ ಖರ್ಗೆ ಭೇಟಿ ಬೆನ್ನಲ್ಲೇ ಆಪ್ತ ಸಚಿವರು ದೌಡಾಯಿಸ್ತಾ ಇರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ಮೊದಲನೇದಾಗಿ ರವಿ ಶಿವರಾಮ್ ಅವರನ್ನ ನಾನು ಮಾತನಾಡಿಸ್ತೀನಿ. ರವಿ, ಗಮನಿಸ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಲ್ಲೂ ಕುರ್ಚಿ ಕದನ ಈಗಾಗಲೇ ತಾರಕಕ್ಕೇರಿರುವಂಥದ್ದು. ನಿನ್ನೆ ಅಷ್ಟೇ ಸಿಎಂ ಹಾಗೂ ಖರ್ಗೆ ಅವರ ಮೀಟಿಂಗ್ ಆಯ್ತು. ಅದಾದ ಬೆನ್ನಲ್ಲೇ ಈಗ ಹಲವು ಸಚಿವರು ಖರ್ಗೆ ಅವರ ನಿವಾಸಕ್ಕೆ ಬಂದಿದ್ದಾರೆ. ಯಾಕಾಗಿ, ಏನ್ ಡೆವಲಪ್ಮೆಂಟ್ ಸಿಗ್ತಾ ಇದೆ, ಇನ್ಸೈಡ್ ಸುದ್ದಿ ಏನು? ವೀಣಾ, ಸಚಿವ ರಾಜಣ್ಣ ಅವರು ರಾಜೀನಾಮೆಯನ್ನು ಪಡೆಯುವ ಪೂರ್ವದಲ್ಲಿ ಹೇಳಿದಂತ ಮಾತು ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಬಹುಶಃ ಅವರ ಭವಿಷ್ಯ ಈಗ ಸತ್ಯ ಆಗ್ತಾ ಇದೆ ಅಂತ ಅನ್ಸತ್ತೆ. ಮೇಲಿಂದ ಮೇಲೆ ಅವರು ಕೊಡ್ತಾ ಇದ್ದಂತ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ಕಾಂಗ್ರೆಸ್ನಲ್ಲಿ ಏನಾಗಬಹುದು ಎನ್ನುವಂತ ಒಂದು ನಿರೀಕ್ಷೆಗಳಿದ್ವು. ಸಹಜವಾಗಿ ಈಗ ಆ ಎಲ್ಲ ವಿದ್ಯಮಾನಗಳು, ಆ ಎಲ್ಲ ಬೆಳವಣಿಗೆಗಳು ಗೋಚರವಾಗ್ತಾ ಇದೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿದ್ದಾರೆ, ಅವರ ನಿವಾಸದಲ್ಲಿದ್ದಾರೆ. ನಿನ್ನೆ ತಾವೇ ಹೇಳಿದಂತೆ ಮುಖ್ಯಮಂತ್ರಿಗಳು ಸುಮಾರು 1.5 ಗಂಟೆಗಳ ಕಾಲ
ಚರ್ಚೆ ನಡೆಸಿದ್ದಾರೆ. ಇದರ ಮಧ್ಯೆ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯನವರ ಜೊತೆ ಗುರುತಿಸಿಕೊಂಡಿರುವಂಥ ವೆಂಕಟೇಶ್ ಅವರಿರಬಹುದು, ಮಹದೇವಪ್ಪ ಇರಬಹುದು, ಹಾಗೆಯೇ DK ಪರವಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರಬಹುದು, ಇವರೆಲ್ಲರೂ ಕೂಡ ಮೂವರು ಕೂಡ ಬಂದು ಈಗ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 1.5 ಗಂಟೆಗಳಿಂದ ಮೂವರು ಕೂಡ ಖರ್ಗೆ ಅವರ ನಿವಾಸದಲ್ಲಿದ್ದಾರೆ. ಪ್ರಮುಖವಾಗಿ ಈಗಿನ ವಿದ್ಯಮಾನಗಳನ್ನು ನೋಡೋದಾದ್ರೆ ಸಹಜವಾಗಿ DK ಶಿವಕುಮಾರ್ ಅವರ ಮನೆಗೆ ಬೆಳಿಗ್ಗೆ ಅವರ ಸಹೋದರ ಬಂದಿದ್ರು. ಆದರೆ DK ಶಿವಕುಮಾರ್ ಅವರು ಯಾರನ್ನ ಕೂಡ ಭೇಟಿಯನ್ನ ಮಾಡದೆ ತಮ್ಮ ಮನೆಯಲ್ಲಿ ಇದ್ಕೊಂಡೇ ಒಂದಿಷ್ಟು ಸ್ಟ್ರಾಟಜಿಯನ್ನ, ತನ್ನ ಆಪ್ತ ಬಳಗದ ಶಾಸಕರ ಅಭಿಪ್ರಾಯವನ್ನು ಕೂಡ ಕೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಮೂಲಗಳ ಮಾಹಿತಿಯ ಪ್ರಕಾರ ವೀಣಾ ಇನ್ನೊಂದು ತಂಡ ದೆಹಲಿಗೆ ಹೋಗೋದಕ್ಕೆ ಕೂಡ ಯೋಚನೆಯನ್ನ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇಕ್ಬಾಲ್ ಅವರ ನೇತೃತ್ವದಲ್ಲಿ ಶಿವಗಂಗಾ ಅವರು ಇರಬಹುದು, ಅದೇ ರೀತಿ 3-4 ಜನ ಸೇರಿ ಮತ್ತೊಮ್ಮೆ ದೆಹಲಿಗೆ ಹೋಗುವಂತ ಒಂದು ಯೋಚನೆಯನ್ನು ಕೂಡ ನಡೆಸಿದ್ದಾರೆ ಎನ್ನುವಂತ ವರ್ತಮಾನ ಇದೆ. ಆದರೆ ಕಳೆದ 2 ದಿನಗಳಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ವತಃ ಬೆಂಗಳೂರಿನಲ್ಲಿ ಇರೋದ್ರಿಂದ ಈಗ ಹೋಗ್ಬೇಕೋ ಹೋಗಬಾರ್ದು ಅನ್ನೋದ್ರ ಕುರಿತಾಗಿ ಫೈನಲ್ ಆಗಿಲ್ಲ. ಆದರೆ DK ಶಿವಕುಮಾರ್ ಅವರು ತಾನು ಏನು ಮಾಡಬೇಕು, ತಾನು ಯಾವ ಸ್ಟ್ರಾಟಜಿಯನ್ನು ಮಾಡಬೇಕು ಅನ್ನೋ ಕುರಿತಾಗಿ ಅವ್ರು ಯಾರನ್ನೂ ಭೇಟಿಯನ್ನ ಮಾಡ್ದೇನೆ, ಆದರೆ ತಾನೇ ಮನೆಯಲ್ಲೇ ಕುಳಿತುಕೊಂಡು ಆ ಒಂದು ರಾಜಕೀಯ ರಣತಂತ್ರವನ್ನು ನಿಶ್ಚಿತವಾಗಿಯೂ ಹೆಣಿತಾ ಇದ್ದಾರೆ. ಮೊನ್ನೆಯಷ್ಟೇ ಅವರು ಜೈಲಿಗೆ ಹೋಗಿ ಬಂದಿದ್ರು, ಅಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಭೇಟಿ ಮಾಡಿ ಬಂದಿದ್ರು. ಹೀಗಾಗಿ ತಾನು ಒಂದು ವೇಳೆ ಶಾಸಕರ ಬಲಾಬಲ ಅಗತ್ಯತೆ ಬಂದರೆ ತಾನು ಯಾವ ಹೆಜ್ಜೆಯನ್ನು ಮುಂದಿಡಬೇಕು, ತಾನು ಹೇಗೆ ಅದನ್ನು ಹೈಕಮಾಂಡ್ ಮಟ್ಟಕ್ಕೆ ತಲುಪಿಸಬೇಕು ಅನ್ನುವ ಕುರಿತಾಗಿ DK ಶಿವಕುಮಾರ್ ಪ್ರಯತ್ನಿಸಿದ್ದಾರೆ. ಮೂಲಗಳ ಮಾಹಿತಿಯ ಪ್ರಕಾರ ವೀಣಾ ಕಳೆದ ಬಾರಿ ಹೈಕಮಾಂಡ್ಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರಂತೆ, ನಾನು ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವರಿಗೆ ಬಹಳ ಪೂರಕವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ. ಆದರೆ ಈಗ ತಾವೇ ಹೇಳಿದ್ರಿ ಆ 2.5 ವರ್ಷದ ಬಳಿಕ ಮುಂದೆ ಅಧಿಕಾರ ಹಸ್ತಾಂತರ ಆಗುತ್ತೆ, ಆಗ ಅಲ್ಲಿ ತನಕ ತಾವು ಸುಮ್ಮನಿರಬೇಕು ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರಿಂದ ನಾನು ಸಹಕಾರವನ್ನು ಕೊಟ್ಟಿದ್ದೇನೆ. ಆದರೆ ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ ವಿಪಕ್ಷ ನಾಯಕರ ಕೆಲಸವನ್ನು ಮಾಡಿದ್ದಾರೆ, ಈಗ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ನಾನು ಕೂಡ ಪಾರ್ಟಿಗೆ ಶ್ರಮವನ್ನು ಹಾಕಿದ್ದೇನೆ, ಆ ಶ್ರಮಕ್ಕೆ ಬೆಲೆ ಬೇಕು ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ಗೆ DK ಶಿವಕುಮಾರ್ ನೀಡಿದ್ದಾರೆ ಎನ್ನುವಂಥದ್ದು ಮೂಲಗಳ ಮಾಹಿತಿ. ಈ ಹೇಳಿಕೆಯನ್ನು ಗಮನಿಸಿದಾಗ ಅಥವಾ ಈ ವಿದ್ಯಮಾನವನ್ನು ನೋಡಿದಾಗ ಬಹುಶಃ DK ಶಿವಕುಮಾರ್ ಅವರು ಈ ಬಾರಿ ತಾನು ಒಂದು ರೇಸಿಂದ ಹಿಂದೆ ಸರಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಬೆಳಗಾವಿಯ ಅಧಿವೇಶನದ ಬಳಿಕ ಈ ಒಂದು ಕುರ್ಚಿಯ ಕದನ ಮತ್ತಷ್ಟು ತಾರಕಕ್ಕೆ ಹೋಗಬಹುದು. ಆದರೆ ರಾಹುಲ್ ಗಾಂಧಿ ಅವರ ತಲೆಯಲ್ಲಿ ಏನಿದೆ, ರಾಹುಲ್ ಗಾಂಧಿ ಅವರ ಜೊತೆಗೆ ಸಿದ್ದರಾಮಯ್ಯನವರು ಬಹಳ ಆಪ್ತರಾಗಿದ್ದಾರೆ, DK ಶಿವಕುಮಾರ್ ಕೂಡ ಸಹಜವಾಗಿ ಆಪ್ತರಿದ್ದಾರೆ. ಆದರೆ ಬಿಹಾರದ ಚುನಾವಣೆಯ ನಂತರದ ವಿದ್ಯಮಾನಗಳನ್ನು ಗಮನಿಸಿದಾಗ ಸಹಜವಾಗಿ ಈ ಕರ್ನಾಟಕದಲ್ಲಿ ಬದಲಾವಣೆಗಳನ್ನು ಮಾಡಿದ್ರೆ ಏನಾಗಬಹುದು ಪಾರ್ಟಿಗೆ ಎನ್ನುವಂಥ ಯೋಚನೆಯನ್ನಂತೂ ನಿಶ್ಚಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಿರುತ್ತೆ. ರಾಹುಲ್ ಗಾಂಧಿ ಅವರನ್ನು ಮತ್ತೊಮ್ಮೆ ಭೇಟಿ ಮಾಡುವ ಒಂದು ಯೋಚನೆಯಲ್ಲಿ ಕೂಡ ಸಹಜವಾಗಿ DK ಶಿವಕುಮಾರ್ ಇದ್ದಾರೆ ಎನ್ನುವಂಥ ಮಾಹಿತಿಗಳಿದೆ. ಗಮನಿಸಿ ನೋಡಿ ವೀಣಾ, ಕಳೆದ 2 ದಿನಗಳಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ರು ಕೂಡ ಕೂಗಳತೆಯ ದೂರದಲ್ಲಿರುವ DK ಶಿವಕುಮಾರ್ ಅವರು ಇಲ್ಲಿಯ ತನಕ ಬಂದು ಅವರನ್ನು ಭೇಟಿ ಮಾಡಿಲ್ಲ. ಅಂದ್ರೆ ದೆಹಲಿಯಲ್ಲಿ ಭೇಟಿ ಮಾಡಿದರೆ, ಇವತ್ತು ಭೇಟಿ ಮಾಡಿಲ್ಲ ಎನ್ನುವುದರ ಅರ್ಥ ಬಹುಶಃ ದೆಹಲಿಗೆ ಹೋಗಿ ನೇರವಾಗಿ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆಯನ್ನು ನಡೆಸುವಂತ ಒಂದು ಯೋಚನೆಯಲ್ಲಿ DK ಶಿವಕುಮಾರ್ ಇದ್ದಾರೆ ಎನ್ನುವಂತ ಪ್ರಶ್ನೆ ಸಹಜವಾಗಿ ಬರ್ತವೆ. ಆದರೆ ಖರ್ಗೆ ಅವರ ನಿವಾಸಕ್ಕೆ ಎಲ್ಲ ಹಿರಿಯ ನಾಯಕರುಗಳು, ಸಚಿವರುಗಳು ಬಂದು ಭೇಟಿ ಮಾಡ್ತಾ ಇರುವಂತದ್ದು ಇವತ್ತಿನ ವಿದ್ಯಮಾನವನ್ನು ಗಮನಿಸಿದಾಗ ಬಹಳ ಕುತೂಹಲ. ಎಸ್, DK ಶಿವಕುಮಾರ್ ಏನೋ ಖರ್ಗೆ ಅವರ ಭೇಟಿಗೆ ಬಂದಿಲ್ಲ, ಆದ್ರೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.